ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನಿದ್ದೀನಿ ಭಾರತದಲ್ಲಿಯೇ ಎರಡನೇ ಉದ್ದವಾದಂತಹ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ. ಈ ಅದ್ಭುತವಾದಂತಹ ಹ್ಯಾಂಗಿಂಗ್ ಬ್ರಿಡ್ಜು ಲೊಕೇಟ್ ಆಗಿರುವುದು ಸಿಗಂದೂರಿನಲ್ಲಿ. ಇದನ್ನು ಶರಾವತಿ ನದಿಯ ಹಿನ್ನೀರಿನಲ್ಲಿ ಬ್ಯಾಕ್ ವಾಟರ್ನ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಹ್ಯಾಂಗಿಂಗ್ ಬ್ರಿಡ್ಜು. ಇನ್ನು ಇದರ ಲೆಂತ್ ನೋಡೋದಾದರೆ ಸುಮಾರು 2.5 ಕಿಲೋಮೀಟರ್ಸು. ಇನ್ನು ಮೈಲ್ಸಲ್ಲಿ ನೋಡೋದಾದರೆ 1.5 ಮೈಲ್ಸ್ ಆಗುತ್ತೆ. ಇನ್ನು ಇದನ್ನು 480 ಕೋಟಿಗಳಷ್ಟು ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಹ್ಯಾಂಗಿಂಗ್ ಬ್ರಿಡ್ಜು. ಕರ್ನಾಟಕದಲ್ಲಿ ಇದೇ ದೊಡ್ಡದು, ಆಮೇಲೆ ಭಾರತದಲ್ಲಿ ಇದು ಎರಡನೇ ದೊಡ್ಡದಾದಂತಹ ಹ್ಯಾಂಗಿಂಗ್ ಬ್ರಿಡ್ಜು. ಇನ್ನು ಇದನ್ನು 2025ರಲ್ಲಿ ನಿತಿನ್ ಗಡ್ಕರಿ ಅವರು ಓಪನ್ ಮಾಡ್ತಾರೆ. ಇದು ಸಿಗಂದೂರು ಚೌಡೇಶ್ವರಿಯನ್ನು ನೋಡೋದಕ್ಕೆ ಹೋಗುವಾಗ ಮೊದಲು ಈ ಬ್ರಿಡ್ಜನ್ನು ಕ್ರಾಸ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಇದರ ಮೇಲೆ ಕ್ರಾಸ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇಲ್ಲ. ಬಿಫೋರ್ ಈ ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಮೊದಲು ಸಿಗಂದೂರು ಈ ಚೌಡೇಶ್ವರಿ ದೇವಿಯನ್ನು ನೋಡುವಾಗ ನೀವು ಲಾಂಚ್ಗಳ ಮುಖಾಂತರ ಹೋಗಬೇಕಾಗಿತ್ತು. ಈಗ 2025ರಿಂದ ಲಾಂಚನ್ನು ಸ್ಟಾಪ್ ಮಾಡಿಬಿಟ್ಟು ಜನರು ಈ ತೂಗು ಸೇತುವೆಯನ್ನು ಬಳಸ್ತಾ ಇದ್ದಾರೆ. ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಆಮೇಲೆ ಯಾರು ಸಾಗರ ನಿಯರ್ ಬೈ ಪ್ಲೇಸಸ್ಗೆ ಬರ್ತಿರೋ ಮಸ್ಟ್ ವಿಸಿಟ್ ಮಾಡಲೇಬೇಕಾದಂತಹ ಒಂದು ಅದ್ಭುತವಾದಂತಹ ಪ್ಲೇಸ್ ಇದು. ಸಿಗಂದೂರು ಚೌಡೇಶ್ವರಿ ದೇವಿಯನ್ನು ನೋಡೋಕ್ಕೆ ಹೋಗ್ಬೋದು. ನೋಡುವಾಗ ಮೊದಲು ಈ ಬ್ರಿಡ್ಜನ್ನು ಕ್ರಾಸ್ ಮಾಡಿಕೊಂಡು ಹೋಗಬೇಕಾಗತ್ತೆ. Hope you like this video.